ಫ್ರೆಂಡ್, ನಿಮಗೆ ಗೂಗಲ್‌ನಲ್ಲಿ ನಿಮಗೆ ಬೇಕಾಗಿರುವಂಥ ಫೋಟೋ ಅಂದ್ರೆ ನಿಮ್ಗೆ ಯಾವುದೇ ಒಂದು ಬೈಕ್ ಬೇಕಾಗುತ್ತೆ, ಆ ಒಂದು ಬೈಕ್ ಫೋಟೋ, ಮೊಬೈಲ್ ಬೇಕಾದ್ರೆ ಮೊಬೈಲು, ಕಾರ್ ಬೇಕಂದ್ರೆ ಕಾರು ಅಥವಾ ಡ್ರೆಸ್ ಬೇಕಂದ್ರೆ ಡ್ರೆಸ್, ಯಾವುದೇ ಒಂದು ಫೋಟೋ ನೀವು ಗೂಗಲ್‌ನಲ್ಲಿ ಸರ್ಚ್ ಮಾಡಿದಾಗ ಆ ಒಂದು ಫೋಟೋನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಜಸ್ಟ್ ಒಂದೇ ಸೆಕೆಂಡ್ ಜಸ್ಟ್ ಆ ಒಂದು ಫೋಟೋನ ನೀವು ಸರ್ಚ್ ಮಾಡಿ ಒಂದೇ ಸೆಕೆಂಡ್ ನಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು. ಅದು ಹೇಗೆ ಅನ್ನೋದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋದಿಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಬನ್ನಿ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಮೊದಲಿಗೆ ನಾನು ಗೂಗಲ್‌ನಲ್ಲಿ ಸರ್ಚ್ ಮಾಡ್ತೀನಿ, ಯಾವುದೋ ಒಂದು ಸರ್ಚ್ ಮಾಡ್ತೀನಿ, ಮೊಬೈಲ್ ಅಂತ ಸರ್ಚ್ ಮಾಡ್ತೀನಿ, ಓಪೋ ಮೊಬೈಲ್ ಅಂತ ನಾನು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಹಲವಾರು ಫೋನ್ ಬರುತ್ತೆ. ಫ್ರೆಂಡ್, ಇಲ್ಲಿ ಇಮೇಜ್ ನಲ್ಲಿ ಹೋಗ್ಬೇಕು. ಇಲ್ಲಿ ಆಪ್ಷನ್ ಇದೆ ನೋಡ್ಕೊಳ್ಳಿ. ಇಲ್ಲಿ ಶಾಪಿಂಗ್, ಇಮೇಜ್, ನ್ಯೂಸ್, ಹಾಗೆ ಶಾರ್ಟ್ ವಿಡಿಯೋ ಅಂತ ಇರುತ್ತೆ. ನಾನು ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಲವಾರು ಈ ರೀತಿ ಮೊಬೈಲ್ ಸಿಗುತ್ತೆ. ನಾನು ಓಪೋ ರೆನೋ 13 ಈ ಒಂದು ಫೋಟೋನ ನಾನು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಈ ಒಂದು ಫೋಟೋ ಮೇಲೆ ನಾನು ಒಂದು ಸಲ ಒತ್ತಿ ಹಿಡ್ಕೋಬೇಕು. ಈ ಒತ್ತಿ ಹಿಡ್ಕೊಂಡಾಗ ಈ ಒಂದು ಫೋಟೋನ ಡೌನ್ಲೋಡ್ ಅಂತ ಇಮೇಜ್ ಅಂತ ಒಂದು ಬರುತ್ತೆ, ಶೇರ್ ಇಮೇಜ್ ಅಂತ ಬರುತ್ತೆ. ಇದು ಬೇರೆ ಯಾರಿಗಾದ್ರು ಕಳಿಸ್ಬೇಕಂದ್ರೆ ಈ ಒಂದು ಶೇರ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಈ ಒಂದು ಇಮೇಜ್ ಬೇಕಂದ್ರೆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಇಮೇಜ್ ಡೌನ್ಲೋಡ್ ಆಗ್ತಾ ಇದೆ. ಫ್ರೆಂಡ್, ಈಗ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಈ ಒಂದು ಇಮೇಜ್ ಆಲ್ಮೋಸ್ಟ್ ಡೌನ್ಲೋಡ್ ಆಗಿದೆ, ನೋಡ್ಬೋದು. ಫ್ರೆಂಡ್, ನನ್ನ ಒಂದು ಗ್ಯಾಲರಿಯಲ್ಲಿ ಇದೆ ಈ ಒಂದು ಫೋಟೋ. ಫ್ರೆಂಡ್, ಇಷ್ಟೇ ಫ್ರೆಂಡ್. ಜಸ್ಟ್ ಒಂದೇ ಸೆಕೆಂಡ್ ನಲ್ಲಿ ಆ ಒಂದು ಫೋಟೋ ಸರ್ಚ್ ಮಾಡಿ ಬರೋ ತಕ್ಷಣ ಒಂದೇ ಸೆಕೆಂಡ್ ನಲ್ಲಿ ಒತ್ತಿ ಹಿಡ್ಕೊಂಡ್ರೆ ನಿಮಗೆ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಅಥವಾ ಶೇರ್ ಮಾಡೋಕೆ ಆಪ್ಷನ್ ಬರುತ್ತೆ. ಫ್ರೆಂಡ್, ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ. ಟೇಕ್ ಕೇರ್, ಬಾಯ್.